Hello guys, welcome back to my channel. Today we are going to discuss about very important topic. ಲಾಸ್ಟ್ ವಿಡಿಯೋದಲ್ಲಿ ನಾನು ಅವಾಗಲೇ ಹೇಳಿದ್ದೆ ಇಂಜಿನಿಯರಿಂಗ್ ಕಾಲೇಜಸ್ ನ ಹೇಗ್ ಚೂಸ್ ಮಾಡಬೇಕು ಅಂತ ಹೇಳಿದ್ದೆ. ಆ ಚೂಸ್ ಮಾಡೋದ್ರಲ್ಲಿ ಆಟೋನಮಸ್ ಅಂಡ್ ವಿಟಿಒ ಕಾಲೇಜಸ್ ಹೇಗ್ ಚೂಸ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬರ್ರಿ. ಫಸ್ಟ್ ಆಟೋನಮಸ್ ಕಾಲೇಜ್ ಬಗ್ಗೆ ಮಾತಾಡ್ಕೊಳ್ಳೋಣ. ಆಟೋನಮಸ್ ಕಾಲೇಜ್ ಅಂದ್ರೆ ಏನಂದ್ರೆ ಜಸ್ಟ್ ನಾರ್ಮಲಿ ಎಲ್ಲಾ ಕಾಲೇಜಸ್ ಇರ್ತವೆ. ನೀವು ಇಂಜಿನಿಯರಿಂಗ್ ಚೂಸ್ ಮಾಡ್ಬೇಕಾದ್ರೆ ಯಾವ ಕಾಲೇಜ್ಗಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಅದರಲ್ಲಿ ಸಬ್ ಸಬ್ ಟೈಪ್ಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. ಏನಿರುತ್ತೆ ಅದರಲ್ಲಿ ಸ್ಪೆಷಾಲಿಟಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಫಸ್ಟ್ ನಾನು ಆಟೋನಮಸ್ ಕಾಲೇಜಸ್ ಬಗ್ಗೆ ಹೇಳ್ತೀನಿ. ಈ ಆಟೋನಮಸ್ ಕಾಲೇಜಸ್ ಹೇಗಿರ್ತಾವಂದ್ರೆ, ಇವಾಗ ನಿಮ್ಮ ಅವರೇ ಕಾಲೇಜ್ ಅಲ್ಲೋನೆ ಅವರೇ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡ್ತಾರೆ. ಅವರೇ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಅವರೇ ಕ್ರಿಯೇಟ್ ಮಾಡ್ಕೊತಾರೆ. ಕಾಲೇಜ್ ಅಲೋನ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಡೆಸ್ತಾರೆ. ಮತ್ತೆ ಎಕ್ಸಾಮ್ಸ್ ಎಲ್ಲ ಅವರೇ ಅವರೇ ನಡೆಸ್ಬಿಟ್ಟು ಅವರೇ ಕರೆಕ್ಷನ್ ಮಾಡ್ಕೊಂಡು ಅವರೇ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡ್ತಾರೆ. ಅಂಡ್ ಇಲ್ಲಿ ಏನಪ್ಪಾ ಅಂದ್ರೆ ಫೀಜಸ್ ಎಲ್ಲ ಇಷ್ಟ ಜಾಸ್ತಿ ಕೇಳ್ತಾ ಇರ್ತಾರೆ. ಆಟೋನಮಸ್ ಕಾಲೇಜಸ್ ಅಲ್ಲಿ ನೋಡ್ತಾದ್ರೆ ಫೀಜಸ್ ಎಲ್ಲ ಇಷ್ಟ ಜಾಸ್ತಿ ಕೇಳ್ತಾ ಇರ್ತಾರೆ. ಅಂಡ್ ವಿ2 ಕಾಲೇಜಸ್ ಅಪ್ಪ ಏನಂದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ ಪಿ ಯು ಬೋರ್ಡ್ ಹೆಂಗಿರುತ್ತೆ ಅವರೆಲ್ಲ ಕ್ವಶನ್ ಪೇಪರ್ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಅದೇ ತರ ಇಲ್ಲಿ ಅಷ್ಟೇ ವಿ2 ಅಂದ್ರೆ ವಿ2 ಬೋರ್ಡ್, ಅದು ಆ ಬೋರ್ಡ್ ಇಂದ ಕ್ವಶನ್ ಪೇಪರ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲಿಂದಾನೆ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಎಕ್ಸಾಮ್ ಬರೆದ್ಮೇಲೆ ಕರೆಕ್ಷನ್ ಮಾಡಕ್ಕೆ ಎಲ್ಲ ವಿ2 ಕಡೆಗೆ ಹೋಗ್ತವೆ ಪೇಪರ್ಸ್ ಎಲ್ಲ. ಸೇಮ್ ನಿಮ್ಮ ಪಿ ಯು ಬೋರ್ಡ್ ಎಸ್ ಬೋರ್ಡ್ ಹೇಗಿರುತ್ತೋ ಅದೇ ರೀತಿ ಆಗುತ್ತೆ. ಇಲ್ಲಿ ಫೀಸ್ ಎಲ್ಲ ಕಡಿಮೆ ಇರುತ್ತೆ. ಮತ್ತೆ ಯಾವ್ದ್ರಲ್ಲಪ್ಪ ಬೆಸ್ಟ್ ಅಂತ ಹೇಳೋದಾದ್ರೆ, ನೀವು ಸ್ಕೋರ್ ಮಾಡಕ್ಕೆ ಮತ್ತೆ ನಿಮ್ಗೆ ಸ್ಕೋರ್ ಮಾಡಕ್ಕೆ ಫೀಸ್ ಎಷ್ಟಾದ್ರೂ ಕಟ್ತೀನಿ ನಾನು ಅಂತ ಹೇಳೋದಾದ್ರೆ ನೀವು ಆಟೋನಮಸ್ ಚೂಸ್ ಮಾಡಿ. ನಂಗೆ ಬೇಡ ಗೌರ್ಮೆಂಟ್ ಎಷ್ಟಿದ್ರೆ ಫೀಸ್ ಅಷ್ಟೇ ಸಾಕು, ನಾನು ಅಷ್ಟೇ ಕಟ್ತೀನಿ, ನನ್ನ ಹತ್ರ ಇಲ್ಲ ಅಂತ ಅಂದ್ರೆ ನೀವು ವಿ2 ಹೋಗ್ಬೋದು. ಬಟ್ ಅಡ್ವಾಂಟೇಜ್ ಏನಂದ್ರೆ ಹೇಳ್ತೀನಿ, ಎರಡರಲ್ಲೂ ಅಡ್ವಾಂಟೇಜ್ ಏನಂತ ಹೇಳ್ತೀನಿ ನೋಡಿ. ಆಟೋನಮಸ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಅವರು ಸಿಲೆಬಸ್ ಏನ್ ಮಾಡ್ತಾರೆ ಅದನ್ನೇ ಎಕ್ಸಾಮ್ ಕೊಡ್ತಾರೆ. ಯಾಕಂದ್ರೆ ಅವರೇ ಅಲ್ವಾ ಪ್ರಿಪೇರ್ ಮಾಡೋದು ಕ್ವಶನ್ ಪೇಪರ್ಸ್, ಅದರಿಂದ ಅವ್ರು ಏನ್ ಮಾಡ್ತಾರೋ ಅದ್ರಲ್ಲೇ ಕ್ವಶನ್ಸ್ ಕೊಡ್ತಾರೆ. ವಿ2 ದಲ್ಲಿ ಫಿಕ್ಸ್ ಯಾರಾದ್ರೂ ಕ್ವಶನ್ ಪೇಪರ್ ಮಾಡೋದು, ಯಾವ ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಈಸಿ ಇರುತ್ತೆ, ಎರಡರಲ್ಲೂ ಈಸಿನೇ ಇರುತ್ತೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಆಟೋನಮಸ್ ಅಲ್ಲಿ ಸ್ಕೋರ್ ಮಾಡ್ಬೋದು, ಗುಡ್ ಸ್ಕೋರ್ ಆಗುತ್ತೆ. ಅವರೇ ಹೇಳ್ಬಿಡ್ತಾರೆ ಇಂಥ ಕ್ವಶನ್ ಬರುತ್ತೆ, ಇಂಥ ಕ್ವಶನ್ ಬರುತ್ತೆ, ಇವೇ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ವಿ2 ದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಜಾಸ್ತಿ ಇರುತ್ತೆ, ಬಟ್ ಅದರಲ್ಲಿ ಕಡಿಮೆ ಫೀಸ್ ಇರುತ್ತೆ ವಿ2 ಅಲ್ಲಿ. ಇದರಲ್ಲಿ ಆಟೋನಮಸ್ ಅಲ್ಲಿ ಜಾಸ್ತಿ ಫೀಸ್. ಇಟ್ ಇಸ್ ಲೈಕ್ ಆಟೋನಮಸ್ ಅಂದ್ರೆ ಒಂದು ಪ್ರೈವೇಟ್ ಕಾಲೇಜ್ ತರ, ಅದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಇವಾಗ ಅದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಫ್ರೀಡಮ್. ಫ್ರೀಡಮ್ ನೋಡೋದಾದ್ರೆ ಆಟೋನಮಸ್ ಕಾಲೇಜಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ. ಮತ್ತೆ ವಿ2 ಕಾಲೇಜಲ್ಲಿ ಸ್ವಲ್ಪ ಸ್ವಲ್ಪ ಫ್ರೀಡಮ್ ಕಡಿಮೆ ಇರುತ್ತೆ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ, ಅದರಿಂದ. ಮತ್ತೆ ಪ್ಲೇಸ್ಮೆಂಟ್ಸ್ ನೋಡೋದಾದ್ರೆ ಆಟೋನಮಸ್ ವಿಟಿಯು ಎರಡಕ್ಕೂ ಬರ್ತಾರೆ. ಆ ಅಂದ್ರೆ ಆಟೋನಮಸ್ಗೆ ಜಾಸ್ತಿ, ಯಾಕಂದ್ರೆ ಅವ್ರದ್ದು ಪ್ರೈವೇಟ್ ಅಂಡರ್ ಅಲ್ಲಿ ಬರೋತರ ಅವರು ಸ್ವಲ್ಪ ಫೋಕಸ್ ಮಾಡೋದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಕಾಲೇಜ್ ಕಾಲೇಜ್ ಪ್ಲೇಸ್ಮೆಂಟ್ ಕೊಡುತ್ತಂತ ನಮ್ಕೊಟ್ರೆ ನೀವು ಕಾಲೇಜ್ ಅಲ್ಲೊಂದು ಪ್ಲೇಸ್ಮೆಂಟ್ ಕೊಡುತ್ತಂತ ನಮ್ಕೊಬಾರ್ದು. ನಾವು ಏನಾದ್ರು ಕಲ್ತ್ಕೊಂಡು ನಾವು ಎಕ್ಸ್ಪೋಸ್ ಮಾಡ್ಕೊಂಡು ನಾವು ಜಾಬ್ ತಗೊಂಡ್ರೆ ಅದು ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಹೇಗಿರುತ್ತೆ. ಫೀಸ್ ಇವಾಗ ಕೆಇಎ ಕಡೆಯಿಂದ ಜೀರೋ ಫೀಸ್ ಅಂತ ತೋರಿಸ್ತಾರೆ. ಜೀರೋ ಫೀಸ್ ಅಂದ್ರೆ ಅದು ಹೇಗೆ ಹೆಂಗೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇಂಜಿನಿಯರಿಂಗ್ ತಗೋಬೇಕಾದ್ರೆ ಜಾಸ್ತಿ ಫೀಸ್ ಇರುತ್ತೇನೋ, ಲಕ್ಷ ಗಟ್ಟೆ ಫೀಸ್ ಇರುತ್ತೆ ಅಂತ ಎಷ್ಟೋ ಜನ ಭಯಪಡ್ತಿರ್ತಾರೆ. ಭಯನೇ ಪಡಕ್ ಹೋಗ್ಬೇಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತೀನಿ. ಇಷ್ಟವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನನ್ನ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನ ಏನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರೂ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡೋದಿಲ್ಲದೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.